ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಟೋದಲ್ಲೇ ಬ್ಲಾಕ್ ಫಂಗಸ್ ರೋಗಿ ಒದ್ದಾಡಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಈ ಘಟನೆ ನಡೆದಿದೆ. 55 ವರ್ಷದ ಚಂದ್ರಪಾಲ್ಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ಕಣ್ಣಿನ ನೋವು ಕಾಣಿಸಿಕೊಂಡಾಗ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ವೇಳೆ ಬ್ಲಾಕ್ ಫಂಗಸ್ ಇರೋದು ದೃಢಪಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೋಂಕಿತರ ತಂದೆಯನ್ನ ಅಡ್ಮಿಟ್ ಮಾಡಲು ಮಗಳು ಕರೆದುಕೊಂಡು ಬಂದಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಬ್ಲಾಕ್ ಫಂಗಸ್ ರೋಗಿ ಆಟೋದಲ್ಲೇ ವಿಲವಿಲನೆ ಒದ್ದಾಡಿದ್ದಾರೆ. ಬೆಡ್ ಕೇಳಿದ್ರೆ ಬಿಬಿಎಂಪಿಯಿಂದ ಅಲರ್ಟ್ ಆಗಬೇಕು ಅಂತ ಸಿಬ್ಬಂದಿ ಹೇಳಿದ್ದಾರೆ. ಬಿಬಿಎಂಪಿಯಿಂದಲೂ ಸರಿಯಾದ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತ ಸೋಂಕಿತರ ಪುತ್ರಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಆಕ್ಸಿಜನ್ ಬೆಡ್ಗಾಗಿ ಕೊರೋನಾ ಸೋಂಕಿತರು ಪರದಾಡಿದ್ದಾರೆ. ರಾಣಿಬೆನ್ನೂರು ತಾಲೂಕು ಆಸ್ಪತ್ರೆ ಮುಂದೆ ಬೆಡ್ ಸಿಗದೆ ಸೋಂಕಿತ ಕಾದು ಕುಳಿತಿದ್ರು. ಆಸ್ಪತ್ರೆ ಸಿಬ್ಬಂದಿ ಕ್ಯಾರೆ ಅಂದಿಲ್ಲ. ಮೆಣಸಿನಹಾಳ ಗ್ರಾಮದ 60 ವರ್ಷದ ಸೋಂಕಿತ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಿದ್ರು. 3-4 ಗಂಟೆಗಳಿಂದ ಆಸ್ಪತ್ರೆ ಎದುರು ಬೆಡ್ಗಾಗಿ ಸೋಂಕಿತರು ಕಾದು ಕುಳಿತಿದ್ರು. ಆಕ್ಸಿಜನ್ ಬೆಡ್ ಖಾಲಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ಹೀಗಾಗಿ ಬೆಡ್ಗಾಗಿ ಸೋಂಕಿತರು ಪರದಾಡಿದ್ದಾರೆ. ಹಾಸನದಲ್ಲಿ ಬ್ಲಾಕ್ ಫಂಗಸ್ಗೆ ಮತ್ತೊಂದು ಸಾವಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ರು. ನಂತರ ಬ್ಲಾಕ್ ಫಂಗಸ್ ಸೋಂಕು ಕಾಣಿಸಿಕೊಂಡಿತ್ತು. ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ರೋಗಿ ಮೃತಪಟ್ಟಿದ್ದಾನೆ. ಹಾಸನ ಜಿಲ್ಲೆಯ 7 ಬ್ಲಾಕ್ ಫಂಗಸ್ ಕೇಸ್ ಹಾಸನ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ನನ್ನ ಅಣ್ಣ ಕೊರೋನಾದಿಂದ ಗುಣಮುಖರಾಗಿದ್ರು. ವೈದ್ಯರೇ ಏನೋ ಮಾಡಿದ್ದಾರೆ ಅಂತ ಮಡಿಕೇರಿ ಕೋವಿಡ್ ಆಸ್ಪತ್ರೆ ಎದುರು ಆರೋಪಿಸಿದ್ದಾರೆ ಮೃತನ ಸಹೋದರರು. ಕಳೆದ ಸೋಮವಾರವಷ್ಟೇ ಮಂಜು ಎಂಬುವರಿಗೆ ಜ್ವರ ಕಾಣಿಸಿಕೊಂಡಿತ್ತು. ಮಡಿಕೇರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಪ್ರತಿನಿತ್ಯವೂ ನಾನು ಆಸ್ಪತ್ರೆ ಬಳಿ ಬಂದು ಅಗತ್ಯ ವಸ್ತುಗಳನ್ನ ಕೊಟ್ಟು ಹೋಗ್ತಾ ಇದ್ವಿ. ಆದ್ರೆ ವೈದ್ಯರು ಇದ್ದಕ್ಕಿದ್ದಂತೆ ನಿಮ್ಮ ಮಗ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮಗನನ್ನ ಉಳಿಸ್ಕೊಡಿ ಅಂತ ತಂದೆ ಆಸ್ಪತ್ರೆ ಮುಂದೆ ಕಣ್ಣೀರಿಟ್ರು. ಇನ್ನು ಮೃತನ ಸಹೋದರ ಚಂದ್ರು, ನನ್ನ ಅಣ್ಣನ ಸಾವು ಸಹಜ ಸಾವಲ್ಲ, ವೈದ್ಯರೇ ಏನೋ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಆಸ್ಪತ್ರೆ ಬೇಡ, ನನ್ನ ಸಾಯಿಸಾಕ್ತಾರೆ ಕಣಪ್ಪ, ಜಾರಂಟಿ ಸತ್ತೋಯ್ತು ಕಣಪ್ಪ ಅಂತಂದ. ಅದೇ ಥರ ನನ್ನ ಸಾಯಿಸಾಕಿದ್ರು ಸ್ವಾಮಿ. ಅಷ್ಟು ಯಾವತ್ತು ಕಾಂಟ್ಯಾಕ್ಟ್ ಫೋನ್ ನಂಬರ್ ಎಷ್ಟೋ ಹುಡುಕಾಡ ಡಾಕ್ಟ್ರು ಫೋನ್ ನಂಬರ್ ತಗೋಬೇಕು ಅಂತ ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲ ದುಡ್ಡುಗಳು ಕೊಟ್ಟೆ ಬಡನೆ ಬೇಕಾದ್ರೆ ನನ್ನ ಪ್ರಾಣ ಉಳಿಯೋದಕ್ಕಾಗಿ ನಾನು ಡಾಕ್ಟ್ರು ಹುಡ್ಕೊಂಡು ಒಬ್ಬರು ಆಫೀಸ್ಗೂ ಹೋಗಿ. ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಆಗ್ತಾ ಇದೆ. ಅಲ್ಲದೆ ಹಳ್ಳಿಗೂ ಸೋಂಕು ಹರಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಗ್ರಾಮಗಳಿಗೆ ತೆರಳಿ ಜನರಲ್ಲಿ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಅರ್ಹ ಫಲಾನುಭವಿಗಳು ಕೊರೋನಾ ಲಸಿಕೆಯನ್ನ ಪಡಿಬೇಕು. ಕೋವಿಡ್ ಲಕ್ಷಣಗಳು ಕಂಡುಬಂದ್ರೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರಬೇಡಿ. ಮಾಸ್ಕ್ ಧರಿಸಿ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಅಲ್ಲದೆ ಸರ್ಕಾರ ಕೋವಿಡ್ ನಿಯಮ ಪಾಲನೆ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಜನರಿಗೆ ಶಾಸಕರು ತಿಳಿ ಹೇಳಿದ್ದಾರೆ. ಹೋಗಿ ನಮ್ಮ ಏನಂದ್ರೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು, ಯಾರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಅವ್ರಿಗೆ ವ್ಯಾಕ್ಸಿನೇಷನ್ ತೊಗೋರಿ, ಯಾರು ಹೋಮ್ ಕ್ವಾರಂಟೈನ್ದಾಗ ಯಾರು ಮನೆಗೆ ಇರ್ರಿ ಅಂತೇಳಿ ಬೇಡಿಕೆಲ್ಲಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹೋಗಿ ನಮ್ಮ ಏನಂದ್ರೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು, ಯಾರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಅವ್ರಿಗೆ ವ್ಯಾಕ್ಸಿನೇಷನ್ ತೊಗೋರಿ, ಯಾರು ಹೋಮ್ ಕ್ವಾರಂಟೈನ್ದಾಗ ಯಾರು ಮನೆಗೆ ಇರ್ರಿ ಅಂತೇಳಿ ಬೇಡಿಕೆಲ್ಲಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಅವ್ರ ಕೆಲಸ ಮುಖ್ಯಮಂತ್ರಿಗಳು ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಪರೋಕ್ಷವಾಗಿ ಬಿಎಸ್ವೈ ವಿರುದ್ಧ ಸಂಸದ ಬಿಎನ್ ಬಚ್ಚೇಗೌಡ ಹರಿಹಾಯ್ದಿದ್ದಾರೆ. ನೆಲಮಂಗಲದಲ್ಲಿ ನಡೆದ ಕೋವಿಡ್ ನಿರ್ವಹಣೆ ಸಭೆಯಲ್ಲಿ ಸಂಸದರು ಅಸಮಾಧಾನ ಹೊರಹಾಕಿದ್ದಾರೆ. ಸಂಸದರು ಮನೆಯಲ್ಲಿ ಕುಳಿತಿಲ್ಲ, ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಸಮಸ್ವಯದಿಂದ ವಿರೋಧ ಪಕ್ಷದವರನ್ನ ಸೇರಿದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆಗ್ಲೇ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಜಯ ಸಿಗಲಿದೆ ಅಂತ ಸಂಸದ ಬಚ್ಚೇಗೌಡ ಹೇಳಿದರು. ನಾವೇನು ಇಲ್ಲ ಅಂತ ಹೇಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಕೂತ್ಕೊಂಡಿಲ್ಲ ನಾವು.
ಹಾಸ್ಪಿಟ್ಲಿಗೆ ಸೇರಿಸೋದು, ಫೋನ್ ಮಾಡೋದು, ಬಚ್ಚೇಗೌಡ MP ಅಂದರೆ ಯಾರೋ ಸಹಾಯ ಮಾಡ್ತಾರೆ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಒಂದು ಸಮನ್ವಯವಾಗಿ ಒಟ್ಟಾಗಿ ಹೋಗ್ಬೇಕಾಗುತ್ತೆ. ನಾನು ಹೇಳೋದು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಎಲ್ಲರನ್ನೂ, ಅಂದರೆ ವಿರೋಧ ಪಕ್ಷಗಳು ಯಾರೇ ಆಗಲಿ ವಿಶ್ವಾಸಕ್ಕೆ ತಗೊಂಡು ಸರ್ವ ಪಕ್ಷಗಳು ಸೇರ್ಬೇಕ್ರಿ, ಕೂತ್ಕೋಬೇಕು, ಎಲ್ಲರೂ ಒಟ್ಟಾಗಿ ಮಾತಾಡಬೇಕಿದು. ಸಿಚುವೇಶನ್ ಆಗಿದೆ ಇದು ಕೋವಿಡ್. ನಾನೇ ಮಾಡಿದೆ ನನ್ನಿಂದ ಆಯಿತು ಅಂತ ಯಾರೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಸೇರ್ಕೋಬೇಕಾಗ್ತದೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರಿಸ್ತಾ ಇದೆ. ಆದರೆ ಗದಗ ತಾಲೂಕಿನ ನಾಗಾವಿ ಗ್ರಾಮದ ದೇವಸ್ಥಾನದಲ್ಲಿ ಜನಜಾತ್ರೆ ಇತ್ತು. ನಾಗಾವಿ ಗ್ರಾಮಸ್ಥರು ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಪೂಜೆ ಪುನಸ್ಕಾರ ಮಾಡಿದ್ರು. ಮಕ್ಕಳು, ವೃದ್ಧರು, ಮಹಿಳೆಯರು ಸೇರಿ ನೂರಾರು ಜನರು ಭಾಗವಹಿಸಿದ್ರು. ಈ ವೇಳೆ ಸಾಮಾಜಿಕ ಅಂತರ, ಮಾಸ್ಕ್ ಮಾಯ ಆಗಿತ್ತು. ವಯಸ್ಸಾದರೂ ಅಷ್ಟೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಆಡಳಿತ ಹಾಗೂ ಜೊಲ್ಲೆ ಚಾರಿಟಿ ಫೌಂಡೇಶನ್ ಸಹಯೋಗದಲ್ಲಿ 40 ಹಾಸಿಗೆಯ ಕೋವಿಡ್ ಕೇರ್ ಸೆಂಟರ್ಗೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ದಂಪತಿ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವ ಬಾಲಕಿಯರ ವಸತಿ ಗೃಹದ ಕಟ್ಟಡದಲ್ಲಿ ಕೇರ್ ಸೆಂಟರ್ ಆರಂಭ ಆಗಿದ್ದು ಒಟ್ಟು 40 ಬೆಡ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 40 ಬೆಡ್ಗಳಲ್ಲಿ 10 ಬೆಡ್ಗಳಿಗೆ ಜೊಲ್ಲೆ ಫೌಂಡೇಶನ್ ವತಿಯಿಂದ ಆಕ್ಸಿಜನ್ ಕಾನ್ಸಂಟ್ರೇಟರ್ ಹಾಗೂ ನರ್ಸಿಂಗ್ ಸ್ಟಾಫ್ ಅನ್ನ ಜೊಲ್ಲೆ ಅವರೇ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ 6 ಜಂಬೋ ಆಕ್ಸಿಜನ್ ಸಿಲಿಂಡರ್ಗಳನ್ನು ಟೀಮ್ ಬಿ ಹ್ಯೂಮನ್ ಮತ್ತು ಕಮ್ಯುನಿಟಿ ಸೆಂಟರ್ ಕೊಡುಗೆಯಾಗಿ ನೀಡಿದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಸಂಜೀವ್ ಮಠಂದೂರ್ ಮೂಲಕ ಆಸ್ಪತ್ರೆಗೆ ಹಸ್ತಾಂತರ ಮಾಡಲಾಯಿತು. 1 ಸಿಲಿಂಡರ್ನಿಂದ ದಿನಕ್ಕೆ 4 ರೋಗಿಗಳಿಗೆ ಆಕ್ಸಿಜನ್ ವಿತರಿಸುವ ಸಾಮರ್ಥ್ಯವನ್ನು ಜಂಬೋ ಸಿಲಿಂಡರ್ ಹೊಂದಿದೆ. ಅಲ್ಲಿ ಆ ಮಾಲಿಕೆ ಉಂಟಲ್ಲ, ನಮ್ಮ ನೆಲ್ಲಿಕಟ್ಟೆ ಶಾಲೆ, ಅಲ್ಲಿ ಮಾಡ್ಲಿಕ್ಕೆ ಒಂದು ಚೆನ್ನಾಗಿ ಉಂಟಲ್ಲ. ನಾವು ಬಿಲ್ಡಿಂಗ್ ಅಲ್ಲಿ ಉಪಯೋಗ ಆಗುದಿಲ್ಲ, ಎಲ್ಲ ನಲಿಕಡೆ ಎಲ್ಲ ಬೋರ್ಡ್ ಹಾಕಿದಾರಲ್ಲ. ಸಹಕಾರವನ್ನು ನೀಡುತ್ತಿದ್ದಾರೆ. ಶಾಸಕರ ವಾರ ಮೂಲಕ ಪುತ್ತೂರಿನ ಹಲವು ಕಡೆಗೆ ಮತ್ತು ನಮ್ಮ ವಿದ್ಯಾರ್ಥಿ ರಾಷ್ಟ್ರಪತಿಯವರು ನಮ್ಮ ಅಧ್ಯಕ್ಷರಾದ ಯಾದಗಿರಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಜನರು ಮಾತ್ರ ಸುಖ ಸುಮ್ಮನೆ ಮನೆಯಿಂದ ಹೊರ ಬರ್ತಿದ್ದಾರೆ. ಬೈಕ್ ಮೇಲೆ ಸಂಬಂಧಿಕರ ಜೊತೆಗೆ ಹೊರ ಬಂದಿದ್ದ ಮಹಿಳೆಯೊಬ್ಬರು ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮಹಿಳೆಯೊಬ್ಬರು ಡಿವೈಎಸ್ಪಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ. ಅಲ್ಲದೆ ಬೈಕ್ ಬಿಡಿ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಪೊಲೀಸರು ಮಾತ್ರ ಕ್ಯಾರೆ ಅಂದಿಲ್ಲ. ಬೈಕ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಗಾಡಿ
ಕೋಲಾರ ಜಿಲ್ಲೆಯಾದ್ಯಂತ ಕೊರೋನಾ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೇ 27ರಿಂದ 4 ದಿನಗಳ ಕಾಲ ಕೋಲಾರ ಜಿಲ್ಲೆ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ. ನಾಳೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಕೊಡಲಾಗಿದೆ. ಲಾಕ್ಡೌನ್ನಿಂದಾಗಿ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಇಳಿಕೆಯಾಗಿದೆ ಅಂತ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ 4 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾಳೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗುರುವಾರ ಸಂಜೆ ಬೆಳಿಗ್ಗೆ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆವರೆಗೆ ಮತ್ತೆ ಸಂಪೂರ್ಣ ಲಾಕ್ಡೌನನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ. ಗುರುವಾರ ಸಂಜೆ ಬೆಳಿಗ್ಗೆ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆವರೆಗೆ ಮತ್ತೆ ಸಂಪೂರ್ಣ ಲಾಕ್ಡೌನನ್ನು. ಬೆಂಗಳೂರಲ್ಲಿ ಸಿಎಂ ಬಿಎಸ್ವೈ ನೂತನ ಮೆಟ್ರೋ ಸಂಚಾರ ಮಾರ್ಗ ವೀಕ್ಷಣೆ ಮಾಡಿದ್ರು. ನಾಯಂಡಹಳ್ಳಿ ಮೆಟ್ರೋ ನಿಲ್ದಾಣದ ಮೆಟ್ರೋ ಮಾರ್ಗ ವೀಕ್ಷಿಸಲು ಸಿಎಂ ಮೆಟ್ರೋದಲ್ಲೇ ಪ್ರಯಾಣ ಬೆಳೆಸಿದ್ರು. ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದಿಂದ ಸಿಎಂ ಪ್ರಯಾಣ ಬೆಳೆಸಿದ್ರು. ಸಿಎಂಗೆ ಸಚಿವರಾದ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಸೋಮಣ್ಣ, ಸೋಮಶೇಖರ್ ಸಾಥ್ ಕೊಟ್ಟರು. ಮತ್ತೆ ಹೋಗುವುದು ಫ್ಲಾಶ್ ಆದ್ರೆ ಕೆಳಗಡೆ ಮತ್ತೆ ಹೋಗುವುದು ಕೊರೋನಾ ಕೇಕೆಯಿಂದ ತತ್ತರಿಸ್ತಾ ಇರುವ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಅಬ್ಬರ ಕುಸಿತ ಕಾಣ್ತಾ ಇದೆ. ದಿನೇ ದಿನೇ ಸೋಂಕಿತರ ಸಂಖ್ಯೆ ಇಳಿಮುಖವಾಗ್ತಾ ಇದ್ದು ಸೋಂಕು ಕಡಿಮೆಯಾಗ್ತಾ ಇದೆ. ಕೊರೋನಾ ಸೋಂಕಿನಿಂದ ಚೇತರಿಕೆಯಾಗ್ತಾ ಇರುವವರ ಪ್ರಮಾಣವು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ 25,311 ಪ್ರಕರಣಗಳು ಪತ್ತೆಯಾಗಿದ್ದು ಸತತ 2 ದಿನಗಳಿಂದ 25,000 ಪ್ರಕರಣಗಳು ದೃಢಪಟ್ಟಿವೆ. ಲಾಕ್ಡೌನ್ನಿಂದ ರಾಜ್ಯದಲ್ಲಿ ಸೋಂಕು ಇಳಿಕೆ ಆಗ್ತಾ ಇದೆ. ನಿನ್ನೆ 57,333 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು ಸೋಂಕಿಗಿಂತ ದುಪ್ಪಟ್ಟು ಜನರು ಗುಣಮುಖರಾಗ್ತಾ ಇದ್ದಾರೆ. ಆದರೆ ಸಾವಿನ ಸಂಖ್ಯೆ ಇಳಿಮುಖ ಆಗುತ್ತಿಲ್ಲ. 529 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಸೋಂಕು ತೀವ್ರಗೊಂಡ ಬಳಿಕ ಆಸ್ಪತ್ರೆಗೆ ಜನ ದಾಖಲಾಗ್ತಾ ಇದ್ದಾರೆ. ಸೋಂಕಿನ ಜೊತೆಗೆ ಬೇರೆ ಕಾಯಿಲೆಗಳಿಂದ ಸಾವನ್ನಪ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿನ್ನೆ 5,701 ಕೇಸ್ ಪತ್ತೆಯಾಗಿದ್ದು 297 ಮಂದಿ ಸಾವನ್ನಪ್ಪಿದ್ದು 34,378 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬ್ಲಾಕ್ ಫಂಗಸ್ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಈವರೆಗೆ ಬ್ಲಾಕ್ ಫಂಗಸ್ಗೆ 12 ಸಾವಾಗಿದೆ. ರಾಜ್ಯದಲ್ಲಿ ಒಟ್ಟು 446 ಬ್ಲಾಕ್ ಫಂಗಸ್ ಕೇಸ್ಗಳಿವೆ. ಫಂಗಸ್ ಬಗ್ಗೆ ಎಚ್ಚರ ತಪ್ಪಿದ್ರೆ ಭಾರೀ ಅಪಾಯ ಸಂಭವಿಸುತ್ತೆ. ಹೈ ಶುಗರ್ ಇರೋರು, 50 ವರ್ಷ ಮೇಲ್ಪಟ್ಟವರು ಫಂಗಸ್ಗೆ ಗುರಿಯಾಗ್ತಾ ಇದ್ದಾರೆ. ಕೋವಿಡ್ನಿಂದ ಗುಣಮುಖರಾದ್ಮೇಲೆ ಇದು ಅಟ್ಯಾಕ್ ಆಗ್ತಾ ಇದೆ. ಶುಗರ್ ಇದ್ದವರಿಗೆ 2 ವಾರದ ನಂತರ ಫಂಗಸ್ ಕಾಣಿಸ್ತಾ ಇದೆ. ಮಾಸ್ಕ್ ಪದೇ ಪದೇ ಒಂದೇ ಹಾಕಿದ್ರೂ ಫಂಗಸ್ ಬರ್ತಾ ಇದೆ. ವೆಂಟಿಲೇಟರ್ ಟ್ಯೂಬ್ ಚೇಂಜ್ ಮಾಡಿದಾಗ ಹಾಸಿಗೆ ಮೇಲಿನ ಬೆಡ್ಶೀಟ್ನಿಂದಲೂ ಫಂಗಸ್ ಹರಡ್ತಾ ಇದೆ. ಆಕ್ಸಿಜನ್ನಿಂದಲೂ ಬರಬಹುದು ಎಂಬ ವರದಿ ಬಂದಿದೆ. ಬ್ಲಾಕ್ ಫಂಗಸ್ ಜೊತೆಗೆ ವೈಟ್ ಫಂಗಸ್ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಯೆಲ್ಲೋ ಫಂಗಸ್ ಕೂಡ ಪತ್ತೆಯಾಗಿದೆ. ಬ್ಲಾಕ್ ಫಂಗಸ್ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದೆ. ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ರಾಸಾಯನಿಕ ಇಲಾಖೆ ಆಂಫೋಟೆರಿಸಿನ್ ಬಿ ಹಂಚಿಕೆ ಮಾಡ್ತಾ ಇದೆ. ಕೇಂದ್ರವು 19,420 ಆಂಫೋಟೆರಿಸಿನ್ ಬಿ ಹಂಚಿಕೆ ಮಾಡ್ತಾ ಇದೆ. ಕರ್ನಾಟಕಕ್ಕೆ 1,030 ಬಾಟಲ್,
ಇನ್ನು ಹಂಚಿಕೆ ಮಾಡಲಾಗಿದೆ. ಗುಜರಾತ್ಗೆ ಅತಿ ಹೆಚ್ಚು ನೀಡಲಾಗಿದ್ದು ಅಲ್ಲಿಗೆ 4640 ನೀಡಲಾಗಿದೆ. ಇನ್ನು ಮಹಾರಾಷ್ಟ್ರಗೆ 4060 ವಯಲ್ಸ್ ಅನ್ನು ಹಂಚಿಕೆ ಮಾಡಲಾಗಿದೆ. ಆಸ್ಪತ್ರೆಯವರ ನಿರ್ಲಕ್ಷ್ಯದಿಂದ ಸೋಂಕಿತೆ ಸಾವನ್ನಪ್ಪಿರುವುದಾಗಿ ಮೃತಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ವಿಜಯನಗರದ ಭಾರತೀಯ ಆಸ್ಪತ್ರೆ ವಿರುದ್ಧ ಪ್ರಕರಣ ದಾಖಲಾಗಿದೆ. 64 ವರ್ಷದ ಸೋಂಕಿತ ಮಹಿಳೆ ಚಿಕಿತ್ಸೆ ಪಡಿತಾ ಇದ್ರು. ಆಗ ಆಸ್ಪತ್ರೆ ಸಿಬ್ಬಂದಿ ರೆಮ್ಡೆಸಿವಿರ್ ಇಂಜೆಕ್ಷನ್ಗೆ 15,000 ಹಣ ಕೇಳಿದ್ರಂತೆ. ಆಗ ಕುಟುಂಬಸ್ಥರು ಡ್ರಗ್ ಕಂಟ್ರೋಲರ್ಗೆ ದೂರು ಕೊಟ್ಟಿದ್ದಾರೆ. ಅಧಿಕಾರಿಗಳು ಪ್ರಶ್ನೆ ಮಾಡಿದ ಬಳಿಕ ಇಂಜೆಕ್ಷನ್ ಕೊಟ್ಟಿದ್ರಂತೆ. ದೂರು ಕೊಟ್ಟ ಕೋಪಕ್ಕೆ ಸೋಂಕಿತೆಯನ್ನ ಆಸ್ಪತ್ರೆ ಸಿಬ್ಬಂದಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಬೇರೆ ಕಡೆ ಬೆಡ್ ಸಿಗದೆ ಪರದಾಡಿದ್ದ ಸೋಂಕಿತೆ ಕೊನೆಗೆ ಖಾಸಗಿ ಆಸ್ಪತ್ರೆ ಸೇರಿದ್ದಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ವೈದ್ಯ ಡಾಕ್ಟರ್ ರಾಜೇಂದ್ರರಿಂದ ವಿಜಯನಗರ ಠಾಣೆಗೆ ದೂರನ್ನು ಕೊಡಲಾಗಿದೆ. ನ್ಯೂಸ್ 18 ಕನ್ನಡ ವರದಿಯಿಂದ ಒಂದೇ ದಿನದಲ್ಲಿ ಪೌರ ಕಾರ್ಮಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬಿಬಿಎಂಪಿ ಕಾರ್ಮಿಕರ ಕಷ್ಟಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಸ್ಪಂದಿಸಿದೆ. ಮೃತ ಪೌರ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿದೆ. ಆದಷ್ಟು ಬೇಗ ಬಿಬಿಎಂಪಿಯಿಂದ ಪರಿಹಾರ ಹಣ ಕೊಡ್ತೇವೆ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿಕೆ ಕೊಟ್ಟಿದ್ದಾರೆ. ಫ್ರಂಟ್ ಲೈನ್ ಕಾರ್ಯಕರ್ತರಿಗೆ ಸಹಾಯ ಮಾಡ್ತೀವಿ, ಇನ್ಶೂರೆನ್ಸ್ ಮತ್ತೆ ಪರಿಹಾರ ಕೊಡುವ ಜವಾಬ್ದಾರಿ ನಮ್ದು ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಬಿಬಿಎಂಪಿ ಕಾರ್ಮಿಕರ ಕಣ್ಣೀರ ಕಥೆಗಳನ್ನ ನ್ಯೂಸ್ 18 ಕನ್ನಡ ಸಂಕ್ಷಿಪ್ತವಾಗಿ ವರದಿ ಮಾಡಿತ್ತು. ಇದಕ್ಕೆ ಇವತ್ತು ಪ್ರತಿಕ್ರಿಯಿಸಿದ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಎಲ್ಲಾ ರೀತಿಯ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೋದ ವರ್ಷದಲ್ಲಿ ತೀರ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಇತ್ತು. ಇನ್ಶೂರೆನ್ಸ್ ವ್ಯವಸ್ಥೆ ಪ್ರಕಾರ ಎಲ್ಲ 20 ಜನರದು ಒಂದು ಕೇಸ್ಗಳನ್ನು ಅಲ್ಲಿಗೆ ರಿಫರ್ ಮಾಡಲಾಗಿದೆ. ಅಲ್ಲಿಗೆ ರಿಫರ್ ಮಾಡಲಾಗಿದ್ದ ಕೇಸ್ನಲ್ಲಿ 16 ಸ್ಯಾಂಕ್ಷನ್ ಆಗಿ ಈಗ ಅದನ್ನು ಬಿಡುಗಡೆ ಆಗುವ ಹಂತದಲ್ಲಿ ಇದೆ. 4 ಅವರು ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದು ಖಂಡಿತ ಬರುತ್ತೆ. ಅದರ ಜೊತೆಗೆ ಈಗಿನ ಅಲೆನಲ್ಲಿ ಇರ್ತಕ್ಕಂಥ ಏನು ಕೇಸ್ಗಳಿದ್ದಾವೆ ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿ ನನಗೆ ಕೇಳಿ ಬಂದಿದೆ. ಸೊ ಹಾಗಾಗಿ ಅದನ್ನು ನಮ್ಮ ವತಿಯಿಂದಲೇ ಅದನ್ನು ಪೂರ್ತಿ ವ್ಯವಸ್ಥೆಯನ್ನು ಪೂರ್ತಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಂಪನ್ಸೇಷನ್ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಹೋದ ವರ್ಷದಲ್ಲಿ ತೀರ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಇತ್ತು. ಇನ್ಶೂರೆನ್ಸ್ ವ್ಯವಸ್ಥೆ ಪ್ರಕಾರ ಎಲ್ಲ 20 ಜನರದು ಒಂದು ಕೇಸ್ಗಳನ್ನು ಅಲ್ಲಿಗೆ ರಿಫರ್ ಮಾಡಲಾಗಿದೆ. ಅಲ್ಲಿಗೆ ರಿಫರ್ ಮಾಡಲಾಗಿದ್ದ ಕೇಸ್ನಲ್ಲಿ 16 ಸ್ಯಾಂಕ್ಷನ್ ಆಗಿ ಈಗ ಅದನ್ನು ಬಿಡುಗಡೆ ಆಗುವ ಹಂತದಲ್ಲಿ ಇದೆ. 4 ಅವರು ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದು ಖಂಡಿತ ಬರುತ್ತೆ. ಅದರ ಜೊತೆಗೆ ಈಗಿನ ಅಲೆನಲ್ಲಿ ಇರ್ತಕ್ಕಂಥ ಏನು ಕೇಸ್ಗಳಿದ್ದಾವೆ ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿ ನನಗೆ ಕೇಳಿ ಬಂದಿದೆ. ಸೊ ಹಾಗಾಗಿ ಹಾವೇರಿಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮಾಸ್ಕ್, ಸ್ಯಾನಿಟೈಸರ್ ಸೇರಿದಂತೆ ಸೂಕ್ತ ರಕ್ಷಣಾ ಸಾಮಗ್ರಿಗಳನ್ನು ನೀಡಿದ ಜಿಲ್ಲಾಧಿಕಾರಿಗಳನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ತರಾಟೆ ತಗೊಂಡಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣನವರಿಗೆ ಕರೆ ಮಾಡಿ ಮಾಸ್ಕ್, ಸ್ಯಾನಿಟೈಸರ್ ಸೇರಿದಂತೆ ಯಾವುದೇ ಸುರಕ್ಷತಾ ಸಾಮಗ್ರಿ ಯಾಕೆ ಕೊಟ್ಟಿಲ್ಲ ಅಂತ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಅದೇನ್ ಕೆಲಸ ಮಾಡ್ತಿದ್ದೀರಿ, ಜಿಲ್ಲೆಯಲ್ಲಿ ಏನ್ ವ್ಯವಸ್ಥೆ ನಡೀತಾ ಇದೆ ಅಂತ ಗರಂ ಆದ್ರು. ಇನ್ನು ಸೂಕ್ತ ರಕ್ಷಣಾ ಸಾಮಗ್ರಿ ನೀಡದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಚಿವರ ಎದುರು ಕಣ್ಣೀರ್ ಹಾಕಿದ್ರು. ಆಶಾ ಕಾರ್ಯಕರ್ತೆಯರ ಕಣ್ಣೀರ್ ನೋಡಿ ಡಿಸಿಗೆ ದೂರವಾಣಿ ಕರೆ ಮಾಡಿ ತರಾಟೆ ತಗೊಂಡ್ರು. ನಿನ್ನೆ ತಾನೇ ಆಶಾ ಕಾರ್ಯಕರ್ತೆಯರ ಕಡೆಗಣನೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಈ ಬೆನ್ನಲ್ಲೇ ಬಿಸಿ ಪಾಟೀಲ್ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಏನು ಶೆಟ್ಟಣ್ಣವರೇ, ಈ ಆಶಾ ಕಾರ್ಯಕರ್ತೆಯರಿಗೆ ಒಂದು ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ಸ್ ಇಲ್ಲ, ಏನೂ ಇಲ್ಲ. ಏನು ನಡೀತಾ ಇದೆ ವ್ಯವಸ್ಥೆಯಲ್ಲಿ? ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇಲ್ಲ. ಈಗ ಇಲ್ಲಿ ಆಶಾ ಕಾರ್ಯಕರ್ತೆಯರಿದ್ರೆ ಒಬ್ಬರಿಗೆ ಮಾಸ್ಕ್ ಇಲ್ಲ, ಒಂದು ಮಾಸ್ಕ್ ಕೊಟ್ಟಿಲ್ಲಂತೆ, ಸ್ಯಾನಿಟೈಸರ್ಸ್ ಇಲ್ಲ. ಏನು ಮಾಡ್ತಾ ಇದ್ದೀರಿ ಅಲ್ಲ? ಏನು ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಿ? ನನ್ನ ಕಣ್ಣು ಮುಂದೆ ಇದ್ದಾರೆ. ಈಗ ನಾನು ಪ್ರೈವೇಟ್ ತರಿಸ್ಕೊಡ್ತಾ ಇದ್ದೀನಿ ಅವ್ರಿಗೆ. ಸುಮ್ಮನೆ ಎಲ್ಲ ಕತೆಗಳು ಹೇಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಿ ಎಲ್ಲ ಆಫೀಸ್ಗಳಲ್ಲಿ. ಐ ವಿಲ್ ಕಂಪ್ಲೇಂಟ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್ಲಿ. ಏನು ತಾಲೂಕು ಲೆವೆಲ್ ಕೇಳಿದ್ರೆ ಅಲ್ಲಿಂದ ಏನು ಕೊಟ್ಟಿಲ್ಲ ಅಂತ THO ಹೇಳ್ತಾರೆ. ಅಲ್ಲ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ? NDRF SDRF ಕೊಳ್ಳಕ್ಕೆ ಏನು ತೊಂದರೆ ಇದೆ? ಮಾಸ್ಕ್ ಕೊಳ್ಳಕ್ಕೆ ಎಲ್ಲಿದೆ ರೀ? ಈಗ ಇಲ್ಲಿ ಕೊಡ್ಬೇಕು ಅವ್ರಿಗೆ. ಮಾತಾಡ್ತೀರಾ ಇವ್ರಿಗೆ? ವಿಡಿಯೋ ಕಾಲಲ್ಲಿ ಮಾತಾಡ್ತೀರಾ ಆಶಾ ಕಾರ್ಯಕರ್ತರಿಗೆ? ಐ ಮೀನ್ ಫ್ರಂಟ್ ಆಫ್ ತಾಲೂಕು ಆಫೀಸ್. ನಾವು ಏನು ಮಾತಾಡ್ತೀರಿ? ಎಲ್ಲರಿಗೂ ಕೊಡಿ ಅವ್ರಿಗೆ. ಅವ್ರು ಹೆಂಗೆ ಹಳ್ಳಿಗಳಲ್ಲಿ ಹೋಗಿ ಕೆಲಸ ಮಾಡಬೇಕು? ಅವ್ರು ಕೇಳಿದ್ರೆ ಯಾವುದು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಕೇಳಿದ್ರೆ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತೀರಿ. ಇಬ್ಬರು ಜಾಗದಲ್ಲಿ ನಿಮ್ಮ ಅವರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದಕ್ಕೆ 8 ಜನ ಸಾಯ್ತಾ ಇದ್ದಾರೆ. No, this cannot be tolerated. It is a very serious matter.
ಅವ್ರು ಹೇಳಿದ್ರು ಅವ್ರು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಕೇಳಿದ್ರೆ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಏನಿದು? ಬೆಳಗಾವಿಯಲ್ಲಿ ಕೊರೋನಾ ಓಡಿಸೋದಕ್ಕೆ ಹೋಮ ಹವನ ಮಾಡಲಾಗ್ತಾ ಇದೆ. ದಕ್ಷಿಣ ಮತಕ್ಷೇತ್ರದ ಗಲ್ಲಿ ಗಲ್ಲಿಯಲ್ಲೂ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಹೋಮ ಮಾಡಿಸಲಾಗ್ತಾ ಇದೆ. ಬಡಾವಣೆಗಳ ಮನೆಗಳ ಮುಂದೆ ಅಗ್ನಿಕುಂಡ ಇರಿಸಲಾಗಿದೆ. ಅಗ್ನಿಕುಂಡದಲ್ಲಿ ಬೆರಣಿ, ಕರ್ಪೂರ, ತುಪ್ಪ, ಗುಗ್ಗಳ, ಬೇವಿನ ಎಲೆ, ಅಕ್ಕಿ, ಲವಂಗ ಹಾಕಿ ಹೋಮ ಮಾಡ್ತಾ ಇದ್ದಾರೆ. ಇದರಿಂದ ವಾತಾವರಣ ಶುದ್ಧಿ ಆಗತ್ತೆ ಅಂತ ನಂಬಿಕೆ ಇಟ್ಟು ಒಂದೇ ದಿನ 50 ಕಡೆಗಳಲ್ಲಿ ಹೋಮ ಮಾಡಲಾಗಿದೆ. ಜೂನ್ 15ರವರೆಗೆ ಕ್ಷೇತ್ರದ ಎಲ್ಲಾ ಕಡೆಯಲ್ಲೂ ಹೋಮ ಮಾಡಲು ಮುಂದಾಗಿದ್ದಾರೆ. ಇದು ಮೌಢ್ಯ ಅಲ್ಲ, ಇದು ವೈಜ್ಞಾನಿಕವಾಗಿ ಆಧಾರದ ಹೋಮ ಹವನ ಮಾಡಿದ್ರಿಂದ ಅದರದ ಉಪಯೋಗ ಏನೈತೆ ಅಂಥೇಳಿ ವೈಜ್ಞಾನಿಕವಾಗಿ ಹೋಮ ಹವನದಿಂದ ಎಷ್ಟು ವಾತಾವರಣ ಇರ್ಬೋದು, ಬರೋ ವಿಷಯಗಳ ಬಗ್ಗೆ ಈಗಾಗಲೇ ಸರ್ವೆ ಇರ್ಬೋದು, ಅದರ ಬಗ್ಗೆ ಟೀಕೆ ಟಿಪ್ಪಣಿ ಇರ್ಬೋದು. ಅದರ ಸರ್ವೆ ಮುಖಾಂತರ ಇದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಇದರ ಉಪಯೋಗ ಐತೆ ಅಂತೇಳಿ ತಿಳಿದು ಬಂದಿದೆ. ಇಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಕೊರೋನಾ ತಡೆಗೆ ಹೋಮ ಹವನ ವಿಚಾರ ಮಾಡಿದ್ದನ್ನ ಶಾಸಕ ಅಭಯ್ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಾತಾವರಣ ಶುದ್ಧಿಯಿಂದ ಅನುಕೂಲ ಆಗತ್ತೆ ಅಂದ್ರೆ ಯಾಕೆ ಮಾಡಬಾರದು ಅಂತ ಶಾಸಕ ಅಭಯ್ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಜನರೇ ಹೋಮ ಹವನ ಮಾಡಲು ಮುಂದೆ ಬಂದಾಗ ಮಾಡಿದ್ದೇವೆ. ಇವತ್ತು ನನಗೆ ಬಹಳ ಫೋನ್ ಮಾಡಿ ಹೋಮ ಮಾಡೋದಾಗಿ ಹೇಳಿದ್ದಾರೆ, ಮಾಡಿ ಎಂದಿದ್ದೇನೆ. ಮೌಢ್ಯತೆ ಬಿತ್ತುತ್ತಾರೆ ಎನ್ನುವವರು ಸ್ವಂತ ಅವಲೋಕನ ಮಾಡಿಕೊಳ್ಬೇಕು. ವೈಜ್ಞಾನಿಕವಾಗಿ ಹೋಮ ಹವನ ಮಾಡಿದ್ದಾರೆ, ಅದರಿಂದ ಏನೇನು ಉಪಯೋಗ ಆಗತ್ತೆ ಅಂತ ಸಲಹೆನೂ ಇದೆ, ಟೀಕೆ ಟಿಪ್ಪಣಿಗಳಿದೆ. ವೈಜ್ಞಾನಿಕವಾಗಿ ಹೋಮ ಹವನ ಉಪಯೋಗ ಇದೆ ಅಂತ ತಿಳಿದು ಬಂದಿದೆ, ಹಾಗಾಗಿ ಮಾಡಿದ್ದೇವೆ ಅಂತ ಹೋಮ ಮಾಡಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಮೌಢ್ಯ ಅಲ್ಲ, ಇದು ವೈಜ್ಞಾನಿಕವಾಗಿ ಆಧಾರದ ಹೋಮ ಹವನ ಮಾಡಿದ್ರಿಂದ ಅದರದ ಉಪಯೋಗ ಏನೈತೆ ಅಂಥೇಳಿ ವೈಜ್ಞಾನಿಕವಾಗಿ ಹೋಮ ಹವನದಿಂದ ಎಷ್ಟು ವಾತಾವರಣ ಇರ್ಬೋದು, ಬರೋ ವಿಷಯಗಳ ಬಗ್ಗೆ ಈಗಾಗಲೇ ಸರ್ವೆ ಇರ್ಬೋದು, ಅದರ ಬಗ್ಗೆ ಟೀಕೆ ಟಿಪ್ಪಣಿ ಇರ್ಬೋದು. ಅದರ ಸರ್ವೆ ಮುಖಾಂತರ ಇದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಇದರ ಉಪಯೋಗ ಐತೆ ಅಂತೇಳಿ ತಿಳಿದು ಬಂದಿದೆ. ಒಂದು ಈಗ ನಾನು ಏನು ಮಾಡಿದ್ದೇನೆ ಅಂದ್ರೆ, ನಿನ್ನೆ ಬರಲಿಲ್ಲ ಅವರು, ಈಗ ಕೆಲವೊಂದು ಅಧಿಕಾರಿಗಳಿಗೆ ಹೇಳಿ ಈಗ ನಾವು ಮುಂದಿನ ಈ ವಾರನಾಗ ಮಂಗಳವಾರ ಮತ್ತು ಕೆಲವೊಂದು ಶಾಪುರ ಇನ್ನೊಂದು ಮಾಡ್ತೇವೆ ಅಂತಂದ. ಅದಕ್ಕೆ ಇದೇನು ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದಿಂದ ಸರ್ವೆ ಆಗ್ತದಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ವಾತಾವರಣ ಸರ್ವೆ ಮಾಡುವಂಥದ್ದು, ಅದನ್ನು ಈಗ ಸರ್ವೆ ಮಾಡಿಸ್ತೀನಿ. ಮಾಡಿ ಈ ಶಾಪುರನಾಗ ಕೆಲವೊಂದು ಜನ ಮುಂದೆ ಬಂದಾರ ಮಾಡ್ತೇವೆ ಅಂತೇಳಿ ಮಾಡಿ ನಂತರ ಇವತ್ತಿನ ಪರಿಸ್ಥಿತಿ ಏನೈತಿ, ಅದಾದ ನಂತರ ಏನು ಪರಿಸ್ಥಿತಿ ಅನ್ನೋದು ವೈಜ್ಞಾನಿಕವಾಗಿ ನೋಡೋಣ. ಸರ್, ಕೆಲ ಪರಿಸರ ವಿಜ್ಞಾನಿಗಳು ಹೇಳ್ತಾರೆ ಈ ರೀತಿ ಹೊಗೆ ಇದಾಗೋದ್ರಿಂದ ಈ ಕೋವಿಡ್ರಿಂದ ಉಸಿರಾಟ ತೊಂದರೆ ಏನಿರುತ್ತೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ ಅಂತ ಪರಿಸರ ವಿಜ್ಞಾನಿಗಳು. ನನಗೆ ಯಾರು ಅವ್ರು ಹೇಳಿದಾರೆ ನನಗೆ ಗೊತ್ತಿಲ್ಲ. ಇದು ಹೊಗೆ ಅಂತ ತಿಳ್ಕೊಂಡವ್ರಿಗೆ ಆಗ್ತಿರ್ಬೋದು ಅಂತ ನನಗೆ ಅನಿಸ್ತೈತಿ. ಇದು ಹೊಗೆ ಅಲ್ಲ, ಇದು ಗೊಬ್ಬರ ಅನೇಕ ಇದನ್ನು ಹಾಕಿ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಳ್ಳಾರಿ ಜಿಲ್ಲೆಯ ಹಳ್ಳಿಗೂ ಸೋಂಕು ಹಬ್ಬಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನ ಮೌಢ್ಯತೆ ಕಡೆಗೆ ಮುಖ ಮಾಡಿದ್ದಾರೆ. ಕಗ್ಗಲ್ಲು ಗ್ರಾಮದಲ್ಲಿ ಕೊರೋನಾ ದೂರವಾಗಲಿ ಅಂತ 106 ಕೆಜಿ ಅನ್ನ ಮಣ್ಣು ಪಾಲ್ ಮಾಡಿದ್ದಾರೆ. ಮನೆಯಲ್ಲಿ ಅನ್ನ ಮಾಡಿಸಿ ರಾತ್ರಿ ವೇಳೆಯಲ್ಲಿ ಊರ ಆಚೆ ಜನ ಚೆಲ್ ಬರ್ತಿದ್ದಾರೆ. ಪ್ರತಿ ಮನೆಯಲ್ಲಿ 5 ಕೆಜಿ ಅನ್ನ ಮಾಡಿ ಒಂದ್ ಕಡೆ ಸಂಗ್ರಹಿಸಿ ಬಳಿಕ ಗ್ರಾಮದ ಹೊರಭಾಗದಲ್ಲಿ ಹೋಗಿ ನೆಲಕ್ಕೆ ಸುರಿದು ಬರ್ತಿದ್ದಾರೆ. ಒಂದ್ ಕಡೆ ತುತ್ತು ಅನ್ನಕ್ಕಾಗಿ ಜನ ಪರದಾಡ್ತಿದ್ರೆ, ಮತ್ತೊಂದು ಕಡೆ ಮೂಢನಂಬಿಕೆಯಿಂದ 106 ಕೆಜಿ ಅನ್ನ ಮಣ್ಣು ಪಾಲು ಮಾಡ್ತಿದ್ದಾರೆ. ಎಷ್ಟು ಏನಂದು ಚಾಮರಾಜನಗರದಲ್ಲಿ ಕೊರೋನಾ ಮುಕ್ತಿಗಾಗಿ ಕೋಳಿಗಳನ್ನ ಬಲಿ ಕೊಡಲಾಗ್ತಾ ಇದೆ. ಗಂಗಾ ಮತಸ್ಥ ಬೀದಿಯಲ್ಲಿ ಕಳೆದ 8 ದಿನಗಳಿಂದ ಕೊರೋನಾ ಮಾರಮ್ಮನನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಲಾಗ್ತಾ ಇದೆ. 8ನೇ ದಿನಕ್ಕೆ 8 ಕೋಳಿಗಳನ್ನ ಬಲಿ ಕೊಟ್ಟಿದ್ದಾರೆ. ಮನೆ ಮುಂದೆ ರಂಗೋಲಿ ಬಿಟ್ಟು ಬಲಿದಾನ ಅನ್ನ ಹಾಕಿ ಧೂಪ ಹಾಕಿ ಜನರು ಪೂಜೆ ಮಾಡ್ತಿದ್ದಾರೆ. ಇವತ್ತು ಕೊರೋನಾ ಮಾರಮ್ಮನಿಗೆ ಕೋಳಿ ಬಲಿ ಕೊಟ್ಟು ವಿಶೇಷ ಪೂಜೆ ಮಾಡಿ ಚಾಮರಾಜನಗರ ಕೊರೋನಾ ಮುಕ್ತವಾಗಲಿ ಅಂತ ಅಲ್ಲಿನ ಮಹಿಳೆಯರು ಬೇಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ
ಸಂಪೂರ್ಣ ಲಾಕ್ಡೌನ್ ಅನ್ನು ಮಾಡಲಾಗಿದೆ. ಲಾಕ್ಡೌನ್ ನಡುವೆಯೂ ರಾತ್ರಿ ವೇಳೆ ನಡು ರಸ್ತೆಯಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ರಾಯಚೂರು ನಗರದ ತಹಸೀಲ್ದಾರ್ ಕಚೇರಿ ಬಳಿಯೇ ರಸ್ತೆಯಲ್ಲಿ ತೆಂಗಿನಕಾಯಿ, ಹೂವು, ಕುಂಕುಮ ಹಾಗೂ ಬೇವಿನ ಸೊಪ್ಪು ಇಟ್ಟು ಪೂಜೆ ಮಾಡಿ ಕುರಿ ಬಲಿ ನೀಡಿದ್ದಾರೆ. ಕುರಿ ರಕ್ತ ನಡು ರಸ್ತೆಯಲ್ಲೇ ಬಿದ್ದಿದೆ. ನಡು ರಸ್ತೆಯಲ್ಲಿ ರಕ್ತ ಮತ್ತು ಪೂಜೆ ವಸ್ತುಗಳು ಬಿದ್ದಿದ್ದು ಅದನ್ನು ನೋಡಿ ಜನಕ್ಕೆ ಆತಂಕ ಹೆಚ್ಚಾಗಿದೆ. ಪುಡಿ ಕೊರೋನಾ ಓಡಿಸಲು ಜನರು ಮೌಢ್ಯದ ಮೊರೆ ಹೋಗ್ತಿದ್ದಾರೆ. ಬೆಳಗಾವಿಯ ರಾಯಬಾಗ ತಾಲೂಕಿನ ಅಲಕನೂರು ಗ್ರಾಮದ ಕರಿಸಿದ್ದೇಶ್ವರ ದೇವಸ್ಥಾನದ ಅರ್ಚಕರು ಕೊರೋನಾವನ್ನ ಗ್ರಾಮದಿಂದ ತೊಲಗಿಸಲು ಪ್ರಾಣಿ ಬಲಿ ನೀಡುವಂತೆ ಕರೆ ಕೊಟ್ಟಿದ್ದಾರೆ. ಗ್ರಾಮದ ದುರ್ಗಾದೇವಿ ಜಾತ್ರೆ ನಡೆಸಿ 21 ಗಂಡು ಮೇಕೆ ಬಲಿ ಕೊಡುವಂತೆ ಗ್ರಾಮಸ್ಥರಿಗೆ ಕರೆ ನೀಡಿದ್ದಾರೆ. ಮೇಕೆ ಬಲಿ ಕೊಟ್ರೆ ಮಾತ್ರ ಗ್ರಾಮದಿಂದ ರೋಗ ಹೋಗುತ್ತೆ ಅಂತ ಅರ್ಚಕರು ಹೇಳಿದ್ದಾರೆ. ಅರ್ಚಕರ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. 21 होता की कडी 21 होता कडी बघायची अमासी यानंतर जाती ಮಾಡಬೇಕು ಪ್ರತಿಯೊಂದು ಜಾತಿಗಳು ಎಲ್ಲ ಸಮಾಜ ನಮ್ಮ ಸಮಾಜ ಬೇಕು, ನಾಯಕ ಸಮಾಜ ಬೇಕು, ಗೌಡ್ರ ನಾಯಕ ಪೂಜಾರಿಗೂ ಎಲ್ಲ ಸಮಾಜ ಅರ್ಜೆಂಟ್ ಹಿಡ್ಕೊಂಡೈತವ ಎಲ್ಲ ಬಡ್ಡಾಗ 2 ಮಂದಿ ತಗೊಂಡು ಪಟ್ಟಿ ಮಾಡ್ಬೇಕು. ಎಲ್ಲ ಯಾವ ಸಮಾಜ ಬಿಡಬಾರ್ದು, ಎಲ್ಲ ಸಮಾಜ ಪಟ್ಟಿ ಮಾಡ್ರಿ. ಸಮಾಜದಾಗ 2 ಮಂದಿ ಮನುಷ್ಯ ಯಾರು ತೋರಿ ಅಮಾಸಿ 2 ಮಾಡಿ 21 होता की कडी. ಚಿಕ್ಕಮಗಳೂರಲ್ಲಿ ಅಧಿಕಾರಿಗಳನ್ನ ಕಂಡು ವರ ವಧುವನ್ನೇ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಘಟನೆ ಕಡೂರು ತಾಲೂಕಿನ ಕರಿಕಲ್ಲಳ್ಳಿಯಲ್ಲಿ ನಡೆದಿದೆ. ವಧುವನ್ನ ಸ್ಟೇಜ್ ಮೇಲೆಯೇ ಬಿಟ್ಟು ವರ ಓಡ್ ಹೋಗಿದ್ದಾನೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಅದ್ದೂರಿ ಮದುವೆ ನಡೆಸ್ತಾ ಇದ್ರು. ಅಧಿಕಾರಿಗಳನ್ನ ನೋಡ್ತಲೇ ವಧು ಸೇರಿದಂತೆ ಜನರು ಊಟವನ್ನೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮದುವೆಯಲ್ಲಿ 10 ಜನರಿಗೆ ಭಾಗವಹಿಸೋದಕ್ಕಷ್ಟೇ ಪರ್ಮಿಷನ್ ಕೊಡಲಾಗಿತ್ತು. ಆದ್ರೆ ಮದುವೆಯಲ್ಲಿ 100 ಜನ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮದುವೆ ಮನೆಗೆ ಭೇಟಿ ಕೊಟ್ಟು ಬಿಸಿ ಮುಟ್ಟಿಸಿದ್ದಾರೆ. 2 ದಿನದ ಹಿಂದೆಯೇ ಈ ಘಟನೆ ನಡೆದಿದ್ದು ಅಧಿಕಾರಿಗಳು ಹೋಗುವಷ್ಟರಲ್ಲಿ ಮದುವೆ ಮುಗಿದಿತ್ತು. ಗ್ರಾಮಸ್ಥರಿಗೆ ಅಧಿಕಾರಿಗಳು ಕೊರೋನಾ ಬಗ್ಗೆ ತಿಳುವಳಿಕೆ ಹೇಳಿದ್ದಾರೆ. ಹೋಗಮ್ಮ ಮಾಸ್ಕ್ ಬಂದಿಲ್ಲ ಇಲ್ಲಿ. ಹೋಗಮ್ಮ ಮಾಸ್ಕ್ ಬಂದಿಲ್ಲ ಇಲ್ಲಿ. ಹೋಗಮ್ಮ ಮಾಸ್ಕ್ ಬಂದಿಲ್ಲ ಇಲ್ಲಿ. ಮಂಡ್ಯದಲ್ಲಿ ಲೇಡಿ ಪಿಎಸ್ಐ ಮೇಲೆ ಬೈಕ್ ಹತ್ತಿಸಲು ಬಂದು ಯುವಕರು ಪುಂಡಾಟವಾಡಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಸರಾಳು ಹೋಬಳಿಯಲ್ಲಿ ವಾಹನ ತಪಾಸಣೆ ಮಾಡ್ತಾ ಇದ್ದಾಗ ಯುವಕರ ಬೈಕ್ ಅನ್ನ ಲೇಡಿ ಪಿಎಸ್ಐ ತಡೆದಿದ್ದಾರೆ. ಆಗ ಪುಡ್ರು ಪಿಎಸ್ಐ ಜಯಗೌರಿ ಮೇಲೆ ಬೈಕ್ ಹತ್ತಿಸಲು ಮುಂದಾಗಿದ್ದಾರೆ. ಯುವಕರನ್ನ ಹಿಡಿದು ಪೊಲೀಸರು ಬೈಕ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೈಕ್ ಮೇಲೆ ಹತ್ತಿಸಲು ಬಂದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲು ಮಾಡುವುದಾಗಿ ಪಿಎಸ್ಐ ಜಯಗೌರಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ಪ್ರಕರಣದಲ್ಲಿ ಸಾವನ್ನಪ್ಪಿರುವ ಮೃತ ವ್ಯಕ್ತಿಗಳ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಅತ್ತ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವರ ಪ್ರಾಣವೂ ಹೋಯಿತು, ಇತ್ತ ಪರಿಹಾರವೂ ಇಲ್ಲ ಅಂತ ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಲುಕಿ ಗೋಳಾಡುತ್ತಿದ್ದಾರೆ. ಹೈಕೋರ್ಟ್ ಸೂಚನೆ ಮೇರೆಗೆ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿದೆ. ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಯೊಬ್ಬರ ಹೆಸರನ್ನ ಜಿಲ್ಲಾಡಳಿತ ಕೈಬಿಟ್ಟಿದೆ. ಬಿಸಿಲವಾಡಿಯ ಸಿದ್ದನಾಯ್ಕ ಎಂಬ ವ್ಯಕ್ತಿ ಕುಟುಂಬಕ್ಕೆ ಸರ್ಕಾರ ಯಾವುದೇ ಪರಿಹಾರವನ್ನ ಕೊಟ್ಟಿಲ್ಲ. ಪರಿಹಾರದ ಪಟ್ಟಿಯಲ್ಲಿ ಮಾತ್ರ ಸಿದ್ದನಾಯ್ಕನ ಹೆಸರಿಲ್ಲ. ನನ್ನ ಗಂಡನ ಸಾವಿಗೆ ಸರ್ಕಾರವೇ ಹೊಣೆ. ಚಿಕ್ಕ ಮಕ್ಕಳನ್ನ ಕಟ್ಟಿಕೊಂಡು ಜೀವನ ನಡೆಸೋದಾದ್ರೂ ಹೇಗೆ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂತೆ ಸಿದ್ದನಾಯ್ಕನ ಪತ್ನಿ ಮನವಿಯನ್ನ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಿಂದ ಪಟ್ಟಿ ಕೊಡುವಾಗಲೇ ತಪ್ಪಾಗಿದೆ. 24 ಅಲ್ಲ 34 ಮಂದಿ ಸತ್ತಿದ್ದಾರೆ. ಉಳಿದವರಿಗೂ ಪರಿಹಾರ ನೀಡಬೇಕು ಅಂತ ಶಾಸಕ ಪುಟ್ಟರಂಗಶೆಟ್ಟಿ ಆಗ್ರಹಿಸಿದ್ದಾರೆ.
ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ 5 ದಿನಗಳ ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಮೇ 27ರಿಂದ ಜೂನ್ 1ರವರೆಗೆ ಸಂಪೂರ್ಣ ಲಾಕ್ಡೌನ್ ಮಾಡಲಾಗುತ್ತೆ ಅಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ತರಕಾರಿ ಹಣ್ಣು ವ್ಯಾಪಾರ ಮಾಡುವವರಿಗೆ ತಳ್ಳುವ ಗಾಡಿಯಲ್ಲಿ ಮಾರಾಟಕ್ಕೆ ಅವಕಾಶ ಇದೆ. ಎಲ್ಲ ಹೋಟೆಲ್ ಡಾಬಾ ಬಂದ್ ಮಾಡಲಾಗುತ್ತೆ. ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯ ಹೋಟೆಲ್ಗಳು ಸಹ ಕಟ್ಟುನಿಟ್ಟಾಗಿ ಬಂದ್ ಆಗಿರುತ್ತೆ. ವೈನ್ ಶಾಪ್ ಹಾಗೂ ಬಾರ್ ರೆಸ್ಟೋರೆಂಟ್ ಎಲ್ಲವೂ ಬಂದ್. 5 ದಿನಗಳ ಕಾಲ ಎಣ್ಣೆ ಪಾರ್ಸಲ್ಗೂ ಅವಕಾಶ ಇರೋದಿಲ್ಲ ಅಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಖಡಕ್ ಆಗಿ ಸೂಚಿಸಿದ್ದಾರೆ. ನಾವು ದೂರದಿಂದ ನೋಡ್ತಾ ಇರೋದು ಗ್ರಾಮ ಪಂಚಾಯತ್ ಹಳ್ಳಿಗಳಲ್ಲಿ ಕೊರೋನಾ ಆರ್ಭಟ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಇಂದಿನಿಂದ ಮೇ 30ರವರೆಗೆ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಹಾಲು, ಮೆಡಿಕಲ್ ಸೇವೆ ಹೊರತುಪಡಿಸಿ ಎಲ್ಲವೂ ಬಂದ್ ಮಾಡಲಾಗಿದೆ. ತರಕಾರಿ, ದಿನಸಿ ಎಲ್ಲ ಮಾರ್ಕೆಟ್ಗಳು ಬಂದ್ ಆಗಿದ್ದು ಗ್ರಾಮದಲ್ಲಿ 160ಕ್ಕೂ ಅಧಿಕ ಸೋಂಕಿತರಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದು ಗ್ರಾಮಸ್ಥರು ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಅಲೆಯಲ್ಲಿ 100 ಜನ ಗರ್ಭಿಣಿಯರಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಅದರಲ್ಲಿ 87 ಜನರಿಗೆ ಸುರಕ್ಷಿತ ಹೆರಿಗೆ ಮಾಡಿಸಲಾಗಿದೆ. ಎರಡನೇ ಅಲೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 172 ಜನ ಗರ್ಭಿಣಿಯರಿಗೆ ಸೋಂಕು ತಗುಲಿದೆ. ಅದರಲ್ಲಿ ಈಗ 122 ಜನಕ್ಕೆ ಹೆರಿಗೆಯಾಗಿದೆ. ಮೊದಲು ಹಾಗೂ ಎರಡನೇ ಅಲೆಯಲ್ಲಿ ಸೋಂಕಿತ ಗರ್ಭಿಣಿಯರು ಸಾವನ್ನಪ್ಪಿಲ್ಲ. ಸೋಂಕಿತ ಗರ್ಭಿಣಿಯರಲ್ಲಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ. ಹೆರಿಗೆಯಲ್ಲಿ ತಾಯಿಯ ಹೊಕ್ಕಳ ಬಳ್ಳಿಯಿಂದ ಮಗುವನ್ನು ಬೇರ್ಪಡಿಸುವಾಗ ದೇಹದಲ್ಲಿ ಆಕ್ಸಿಜನ್ ಕಡಿಮೆಯಾಗುವ ಸಾಧ್ಯತೆ ಇದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯ 8 ಜನ ತಜ್ಞರ ತಂಡ ಸುರಕ್ಷಿತ ಹೆರಿಗೆಯನ್ನು ಮಾಡಿಸಿದ್ದು ವಿಶೇಷವಾಗಿದೆ. ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಬೆಂಗಳೂರಿನ ನಯೋನಿಕಾ ಐ ಕೇರ್ ಚಾರಿಟಬಲ್ ಟ್ರಸ್ಟ್ ವೈರಸ್ ವಿರುದ್ಧದ ಹೋರಾಟಕ್ಕೆ ಕೈಜೋಡಿಸಿದೆ. ಸಂಕಷ್ಟದ ಕಾಲದಲ್ಲಿ ಟ್ರಸ್ಟ್ ಸಹಾಯಕ್ಕೆ ಧಾವಿಸಿದ್ದು N95 ಮಾಸ್ಕ್, ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಉಚಿತವಾಗಿ ವಿತರಿಸಿದ್ದಾರೆ. ಕೋಲಾರದ ಜಿಲ್ಲೆ ಮುಳಬಾಗಿಲು ತಾಲೂಕು ಆಸ್ಪತ್ರೆಗೆ 10 ಆಕ್ಸಿಜನ್ ಕಾನ್ಸಂಟ್ರೇಟರ್ ನೀಡಿದ್ದಾರೆ. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯ ಜಿಜಿ ಹಳ್ಳಿಯಲ್ಲಿನ ಟ್ರಯಾಕ್ ಸೆಂಟರ್ಗೆ ಮಾಸ್ಕ್, ಸ್ಯಾನಿಟೈಸರ್, ಫೇಸ್ ಶೀಲ್ಡ್ ನೀಡಿದ್ದಾರೆ. ಬಿಎಂಟಿಸಿಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಟ್ಟಿದ್ದಾರೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಳಗಾವಿ, ಬಳ್ಳಾರಿ, ಹುಬ್ಬಳ್ಳಿಯ ಕಿಮ್ಸ್ ಸೇರಿದಂತೆ ಹಲವು ಆಸ್ಪತ್ರೆ ಮತ್ತು ಇಲಾಖೆಗಳಿಗೆ ಕೋವಿಡ್ ವಿರುದ್ಧ ಹೋರಾಟಕ್ಕೆ ಬೇಕಾದ ಸೌಲಭ್ಯಗಳನ್ನು ನೀಡಿದ್ದಾರೆ. ಈ ಮೂಲಕ ನಯೋನಿಕಾ ಐ ಕೇರ್ ಚಾರಿಟಬಲ್ ಟ್ರಸ್ಟ್ ಕಾರ್ಯ ಮಾದರಿಯಾಗಿದೆ. The whole earth been surmounted in 2020 by pandemic corona, and the entire globe was unaware, oblivious to manage it wisely. ಇದೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.